ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಸರ್ಪ್ರೈಸ್ ಇದೆ, ಬಾವ ಹೇಳ್ತಾರೆ ಅಂತ ಜಾನು ನನ್ಗೇನು ಹೇಳ್ದೆ ಇದ್ರೆ ಚೆನ್ನಾಗಿರ್ತಿತ್ತು. ನನ್ ಕೆಲ್ಸ ನಾನ್ ಮಾಡ್ಕೊಂಡು ನನ್ ಲೋಕದಲ್ಲಿ ನಾನು ಇರ್ತಿದ್ದೆ. ಈಗ ನೋಡಿದ್ರೆ ಅವ್ರು ನನಗ್ ಸರ್ಪ್ರೈಸ್ ಕೊಡ್ತಾರೋ ಇಲ್ವೋ ಅಂತ ಯೋಚಿಸೋದೇ ಆಗಿದೆ. ಅಮ್ಮ, ಅಯ್ಯೋ ಏನಾಯ್ತು? ಏನಿಲ್ಲ ಸಂಜನಾ, ಪಾದ ಸ್ವಲ್ಪ ನೋವಾಗ್ತಿದೆ ಅಷ್ಟೇ. ಪುಣ್ಯ ಬರುತ್ತೆ ಪಾಪ ಹೋಗುತ್ತೆ ಅನ್ಕೊಂಡು ಕಾಲ್ಗೆ ಚಪ್ಲಿ ಇಲ್ದಿರನೆ ಓಡಾಡಿದ್ರಿ. ಬಿಸ್ಲಿಗೆ ಬೊಬ್ಬೆ ಬಂದ್ರೋ ಹಾಗಿದೆ. ಸಂಜನಾ, ಏನಾಯ್ತು? ನೋಡಿ ದೊಡ್ಡಪ್ಪ, ಬೆಳಗ್ಗೆ ಚಪ್ಲಿ ಹಾಕೊಂಡ್ ಬನ್ನಿ ಅಂತಂದ್ರೆ ಅರ್ಶಿನ ಹಾಕಿರೋ ಕಾಲ್ಗೆ ಚಪ್ಲಿ ಹಾಕೋಬಾರ್ದು. ಹಾಗ ಹಾಕೊಂಡ್ರೆ ಕಟ್ಕೊಂಡಿರೋ ಗಂಡನ್ಗೆ ಕುಟುಂಬಕ್ಕೆ ಅನಿಷ್ಟ ಅಂತ ನನ್ಗೇನೇನೋ ಹೇಳಿದ್ರು. ಇವಾಗ ಕಾಲ್ ಸುಟ್ಕೊಂಡ್ಮೇಲೆ ಅಯ್ಯೋ ಅಮ್ಮ ಅಂತ ಇದಾರೆ. ಅಯ್ಯಯ್ಯೋ, ಕಾಲಿಗೆ ಬೊಬ್ಬೆ ಬಂದಿದ್ಯಾ ಭಾಗ್ಯ? ಅದೆಲ್ಲ ಏನಿಲ್ಲ ಅಜ್ಜಿ. ಅಂದ್ರೆ ಆ ಆಚಾರಗಳನ್ನೆಲ್ಲ ಫಾಲೋ ಮಾಡಿಲ್ಲ ಅಂತಂದ್ರೆ ಪಾಪ ಅಂಟ್ಕೊಬಿಡುತ್ತಾ? ನಮ್ಮೋರು ಅಂದ್ಕೊಂಡವ್ರಿಗೆ ಚಿಕ್ಕ ಸೂಜಿ ಚುಚ್ಚಿದ್ರೇನೆ ನಮ್ ಮನ್ಸು ವಿಲ ವಿಲ ಅಂತ ಒದ್ದಾಡುತ್ತೆ. ಅಂದ್ಮೇಲೆ ಪ್ರಾಣಾಪಾಯ ಆಗೋ ಅಂತ ಆಪತ್ತಾದ್ರೆ ನಮ್ ಮನ್ಸು ಸಹಿಸ್ಕೊಳುತ್ತಾ? ಅದಕ್ಕೆ ಅನಿಷ್ಟ ಆಗ್ಬಾರ್ದು ಅಂತ ಕೆಲವು ಆಚಾರನ ಫಾಲೋ ಮಾಡ್ಲೇಬೇಕು. ಅಷ್ಟಕ್ಕೂ ಕಾಲಿನ ಬೊಬ್ಬೆ ಎಷ್ಟು ದೊಡ್ಡದು, ಔಷಧಿ ಹಚ್ಚಿದ್ರೆ ವಾಸಿ ಆಗ್ಬಿಡತ್ತೆ. ಆದ್ರೆ ನಿಷ್ಠೆಯಿಂದ ಮಾಡೋ ಒಂದ್ ಕೆಲ್ಸದಿಂದ ಕುಟುಂಬಕ್ಕೆ, ಕುಟುಂಬದಲ್ಲಿರೋರ್ ಎಲ್ರಿಗೂ ಸ್ವಲ್ಪ ಆದ್ರೂ ಒಳ್ಳೇದಾಗತ್ತೆ. ಅರ್ಥ ಆಯ್ತಾ? ಔಷಧಿ ಅಂದಾಗ ನೆನ್ಪಾಯ್ತು. ಭಾಗ್ಯ, ಇಲ್ಬಾ. ಅಜ್ಜಿ, ಇಲ್ಬಾ, ಹೇಳ್ತೀನಿ. ಕುತ್ಕೋ. ಏನಾಗಿಲ್ಲ ಅಜ್ಜಿ. ಏನು ಮಾತಾಡ್ಬೇಡ, ಸುಮ್ನೆ ಕುತ್ಕೋ. ಭಾಗ್ಯ, ಎಲ್ಲಿ? ಕಾಲ್ ತೋರ್ಸು. ಅಯ್ಯೋ ಅಜ್ಜಿ, ಬೇಡ ಅಜ್ಜಿ, ನೀವ್ ಕಾಲ್ ಮುಟ್ಬಾರ್ದು. ಅಯ್ಯಯ್ಯೋ, ಎಷ್ಟು ಗಾಯ ಆಗಿದೆ. ಇಷ್ಟು ಗಾಯ ಇಟ್ಕೊಂಡು ಓಡಾಡ್ತೀಯಲ್ಲ, ಒಂದ್ ಮಾತಾದ್ರೂ ಹೇಳ್ಬಾರ್ದಿತ್ತ ಭಾಗ್ಯ? ನೀವ್ ದೊಡ್ಡೋರು, ನೀವ್ ನನ್ ಕಾಲ್ ಮುಟ್ಬಾರ್ದು ಅಜ್ಜಿ. ಈ ಕುಟುಂಬಕ್ಕೋಸ್ಕರ ಎಷ್ಟೆಲ್ಲ ಮಾಡ್ತೀಯ. ನಿನ್ ಕಾಲ್ ನಾನ್ ಮುಟ್ಟಿದ್ರೆ ಅದ್ರಲ್ಲಿ ತಪ್ಪೇನೂ ಇಲ್ಲ. ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.